ನಾಳೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಎಚ್ಡಿ ಕೋಟೆಯಲ್ಲಿ ನಡೆಯಲಿದ್ದು ಕಾರ್ಯಕ್ರಮಕ್ಕೆ ಅದ್ದೂರಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಪಟ್ಟಣದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾರ್ಚ್ 27ರಂದು ಅಂದರೆ ನಾಳೆ ಹುಣಸೂರು ಬೇಗೂರು ಮುಖ್ಯ ರಸ್ತೆಯ ಸಂತೆಮಾಳದಲ್ಲಿ ನಡೆಯುತ್ತಿದ್ದು, ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಮುಖಂಡ ಎಂ ಕೃಷ್ಣನಾಯಕ ಈ ಮೂಲಕ ತಿಳಿಸಿದ್ದಾರೆ. ಜೆಡಿಎಸ್ ರಾಜ್ಯ ಘಟಕದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನ ಮುಗಿಸಿ ನಾಳೆ ಎಚ್ಡಿ ಕೋಟೆಯಲ್ಲಿ ನಡೆಯುವ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಬೆಳಗ್ಗೆ 11 ಗಂಟೆಗೆ ಹ್ಯಾಂಡ್ ಪೋಸ್ಟ್ಗೆ ಆಗಮಿಸಲಿದ್ದಾರೆ. ಅಲ್ಲಿಂದ ಅವರನ್ನು ಸ್ವಾಗತಿಸಿ ರೋಡ್ ಶೋ ಸಂತೆಮಾಳದಲ್ಲಿ ನಡೆಯುವ ವೇದಿಕೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಲಾಗುವುದು ಎಂದು ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿರುವಂಥದ್ದು. ಪಕ್ಷದ ಹಿರಿಯ ನಾಯಕರು ಮತ್ತು ಮಾಜಿ ಸಚಿವರಾದ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಪಕ್ಷದ ಹಿರಿಯ ನಾಯಕರು, ತಾಲೂಕಿನ ಜೆಡಿಎಸ್ ಮಾಜಿ ಹಾಗೂ ಹಾಲಿ ಶಾಸಕರು, ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹಿರಿಯ ಮತ್ತು ಕಿರಿಯ ಮುಖಂಡರು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, TAPCMSನ ಸದಸ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವು ನೊಂದವರ ಪರ, ಬಡವರ ಪರವಾಗಿದ್ದು, ತಾಲೂಕಿನಲ್ಲಿ ಹುಲಿ ದಾಳಿಗೊಳಗಾದ ವ್ಯಕ್ತಿಗಳ ಕುಟುಂಬದವರನ್ನ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಸಾಂತ್ವನವನ್ನ ಕೂಡ ತಿಳಿಸಲಿದ್ದಾರೆ. ಹಾಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಆಡಳಿತದ ಅವಧಿಯಲ್ಲಿ ರೈತರು ಸಾಲ ಮನ್ನಾ, ಕೂಲಿ ಕಾರ್ಮಿಕರ ಪರವಾಗಿ ಕೊಟ್ಟ ಕಾರ್ಯಕ್ರಮಗಳು, ಲಾಟರಿ, ಸರಾಯಿ ನಿಷೇಧ ಇವೆಲ್ಲವನ್ನ ಅರಿತ ಜನರು ಕಾಂಗ್ರೆಸ್ ತೊರೆದು ಸುಮಾರು 18 ಗ್ರಾಮಗಳಿಂದ ಬಂದು 1000ಕ್ಕೂ ಹೆಚ್ಚು ಜನರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿರುವುದು ಖುಷಿ ವಿಚಾರವಾಗಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪೂರ್ವಭಾವಿ ಸಭೆಯಲ್ಲಿ ಮನವಿಯನ್ನ ಮಾಡಲಾಗಿದೆ. ಇದೇ ತಿಂಗಳು 27ನೇ ತಾರೀಕು ನಮ್ಮ ರಾಜ್ಯ ಘಟಕದ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರ ಜೊತೆ ನಮ್ಮ ಜಿಲ್ಲೆಯ ಮಾಜಿ ಸಚಿವರು, ಹಿರಿಯರು ಆದ ಸಾರಾ ಮಹೇಶಣ್ಣರ ನೇತೃತ್ವದಲ್ಲಿ ಹುಣಸೂರು ಶಾಸಕರಾದ ಹರೀಶ್ ಗೌಡರು, ಹಿರಿಯಪಟ್ಟಣ ಮಾಜಿ ಶಾಸಕರಾದ ಮಾದೇವಣ್ಣವರು, ನರಸೀಪುರ ಮಾಜಿ ಶಾಸಕರಾದಂಥ ನಮ್ಮ JDS ಜಿಲ್ಲಾಧ್ಯಕ್ಷರಾದಂಥ ಅಶ್ವಿನ್ ಕುಮಾರ್ ಅವರು, MLC ಮಂಜೇಗೌಡರು, MLC ವಿವೇಕಾನಂದ್ ಅವರು, ನಮ್ಮ ಮಾಜಿ ಮೇಯರ್ ಆದಂಥ ರವೀಣ್ಣವರು, ಮತ್ತು ಮಾಜಿ ಜಿಲ್ಲಾಧ್ಯಕ್ಷರಾದಂಥ ನರಸಿಂಹಸ್ವಾಮಿಯವರು, ನಮ್ಮ ತಾಲೂಕಿನ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳು ಮತ್ತು ಕಿರಿಯ ಮುಖಂಡರುಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, PLD ಬ್ಯಾಂಕ್ ಸದಸ್ಯರು, TAPCMS ಸದಸ್ಯರು ಎಲ್ಲರೂ ಸುಧಾ ಅವ್ರನ್ನ ಸ್ವಾಗತ ಮಾಡೋಕ್ಕೆ ಎಲ್ಲನ ಒಂದು ವ್ಯವಸ್ಥಿತವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮುಗಿಸಿ ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಈ ಹಿಂದೆ ನವೆಂಬರ್ 30ನೇ ತಾರೀಕು ಹುಲಿ ದಾಳಿಯಾದಂಥ ಕುಟುಂಬಗಳಿಗೆ ಸಾಂತ್ವನ ಹೇಳಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿರು. ಅವತ್ತು ಅವರು ಬಡವರು ಮತ್ತು ಕೂಲಿ ಕಾರ್ಮಿಕರನ್ನ ನೋಡಿ ಅವತ್ತು 4 ಅವರ್ 3 ಅವರ್ ಸಮಯ ಅಂತ ಹೇಳಿದರು. ಒಂದು ದಿನ ಫುಲ್ಲು ಕ್ಷೇತ್ರದಲ್ಲಿದ್ದು ಅವರ ಕಷ್ಟ ಸುಖಗಳನ್ನ ನೋಡಿ ಅವ್ರಿಗೆ ಸ್ಪಂದಿಸಿ ಅವ್ರ ಕಷ್ಟ ಸುಖಗಳನ್ನ ಕೇಳಿ ನಮ್ಮ ಕಾರ್ಯಕರ್ತರ ಜೊತೆ ರಾತ್ರಿ 8:30 9 ಗಂಟೆವರೆಗೂ ಇದ್ದು ಹೋಗಿದ್ರು. ಅದೇ ರೀತಿ 27ನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಒಂದು ದಿನ ಈ ಕಾರ್ಯಕ್ರಮಕ್ಕೆ ಮೀಸಲಾಗಿ ಕೊಟ್ಟಿದ್ದಾರೆ. ಅವತ್ತು ನಮ್ಮ ಕಾರ್ಯಕರ್ತರನ್ನ ಮತ್ತು ನಮ್ಮ ಪಕ್ಷಕ್ಕೆ ದುಡಿದಂಥ ಹಿರಿಯರೊಂದಿಗೆ ಎಲ್ಲರಿಗೂ ಚರ್ಚಿಸಿ ಆ ಕಾರ್ಯಕ್ರಮನ ಒಂದು ಯಶಸ್ವಿಗೊಳಿಸಬೇಕು. ಮತ್ತು ಇಡೀ ಜಿಲ್ಲೆ ಇಡೀ ರಾಜ್ಯದಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ 89ರಲ್ಲಿ ಇಡೀ ರಾಜ್ಯದಲ್ಲಿ ಸೋತಂಥ ಸಂದರ್ಭದಲ್ಲಿ ಹೆಗ್ಗಡದೇವನಕೋಟೆ ತಾಲೂಕಿನ JDS ಪಕ್ಷನ ಗೆಲ್ಲಿಸ್ಕೊಟ್ಟಂಥ ಕ್ಷೇತ್ರ ಇದು. ಅದರಿಂದ ಈ ಕ್ಷೇತ್ರದ ಮೇಲೆ ಅವರ ದೇವೇಗೌಡ ಅಪ್ಪಾಜಿಯವರ ಕುಟುಂಬ ಮತ್ತು ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಸ್ವಾಮಿಯವರು ಈ ಕ್ಷೇತ್ರದ ಮೇಲೆ ತುಂಬ ಅಪಾರವಾದಂಥ ಒಂದು ನಂಬಿಕೆ, ಒಂದು ಪ್ರೀತಿ ಇದೆ. ಅದರಿಂದ ನಮ್ಮ ಕ್ಷೇತ್ರಕ್ಕೆ ಒಂದು ದಿನ ಕಾರ್ಯಕ್ರಮಕ್ಕೆ ಮೀಸಲಾಗಿಟ್ಟಿದ್ದಾರೆ. ಅವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮುಗಿದ ನಂತರ ಕಾಂಗ್ರೆಸ್ ಪಕ್ಷದಿಂದ ಸುಮಾರು 18 ಗ್ರಾಮಗಳಿಂದ
1,000ಕ್ಕೂ ಹೆಚ್ಚು ಜನ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರ ಒಂದು ನಾಯಕತ್ವದಲ್ಲಿ, ಅವರ ಒಂದು ಸಾರಥ್ಯದಲ್ಲಿ, ಅವರ ಸಮ್ಮುಖದಲ್ಲಿ. ಕಾರಣ, ಹಿಂದೆ ಕುಮಾರಣ್ಣವ್ರು ಕೊಟ್ಟಂಥ ಕಾರ್ಯಕ್ರಮಗಳು, ರೈತರ ಸಾಲ ಮನ್ನಾ ಇರ್ಬೋದು, ಕೂಲಿ ಕಾರ್ಮಿಕರಿಗೆ ಕೊಟ್ಟಂಥ ಕಾರ್ಯಕ್ರಮಗಳಿರ್ಬೋದು, ಲಾಟ್ರಿ ನಿಷೇಧ ಇರ್ಬೋದು, ಸರಾಯಿ ನಿಷೇಧ ಇರ್ಬೋದು, ಈ ಕಾರ್ಯಕ್ರಮಗಳೆಲ್ಲನ ಮೆಚ್ಚಿ ಕಾಂಗ್ರೆಸ್ ಪಕ್ಷ ತೊರೆದು ನಮ್ಮ JDS ಪಕ್ಷಕ್ಕೆ ನಿಖಿಲ್ ಕುಮಾರಸ್ವಾಮಿಯವರ ಸಮ್ಮುಖದಲ್ಲಿ ಸಾವಿರಾರು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಸೇರ್ಪಡೆ ಆಗ್ತಾ ಇದ್ದಾರೆ. ಇದೊಂದು ನಮಗೆ ದೊಡ್ಡ ಖುಷಿ ತಂದಿರುವಂಥ ವಿಚಾರ. ಮುಂದೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿಕ್ಕೆ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಪಕ್ಷದ ಮಹಿಳೆಯರು ಮತ್ತು ಮುಖಂಡರುಗಳು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಅವತ್ತು 11 ಗಂಟೆಗೆ ಹ್ಯಾಂಡ್ ಪೋಸ್ಟಿಗೆ ಬರ್ತಾರೆ. ಹ್ಯಾಂಡ್ ಪೋಸ್ಟಿಂದ ನಮ್ಮ ಕಾರ್ಯಕ್ರಮದ ರೋಡ್ ಶೋ ಇದೆ. ರೋಡ್ ಶೋ ಮುಖಾಂತರ ಕಾರ್ಯಕ್ರಮದ ವೇದಿಕೆಗೆ ಅವ್ರನ್ನ ಬರಮಾಡ್ಕೊತೀವಿ. ಬರಮಾಡ್ಕೊಂಡ ನಂತರ ಕಾರ್ಯಕ್ರಮ ರೂಪುರೇಷೆಯಾಗಿ 1:30ಯಿಂದ 2 ಗಂಟೆ ಒಳಗಡೆ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತದೆ. ಯಾಕೆಂದರೆ ಬಿಸಿಲಿರೋದ್ರಿಂದ ಜನಕ್ಕೆ ತೊಂದರೆ ಆಗೋದು ಬೇಡ ಅಂತೇಳಿ ಕಾರ್ಯಕ್ರಮನ ಬೇಗ ಪ್ರಾರಂಭ ಮಾಡಿ ಬೇಗ 1:30-2 ಗಂಟೆಗೆ ಕಾರ್ಯಕ್ರಮನ ಮುಕ್ತಾಯಗೊಳಿಸಬೇಕು ಅಂತ ಮುಖಂಡರು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಯಶಸ್ವಿ ಆಗಲಿಕ್ಕೆ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರೆಲ್ಲ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಈ ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಅವತ್ತು ನಮ್ಮ ಕಾರ್ಯಕ್ರಮನ ಒಂದು ಯಶಸ್ವಿಯಾಗಿ ಮಾಧ್ಯಮದವರು ಸುಧಾ ನಮ್ಮ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು, ಒಂದು ಕಾರ್ಯಕ್ರಮನ ಬಿತ್ತರಿಸಬೇಕು, ಒಂದು ಪ್ರಚಾರ ಕೊಡಬೇಕು. ನಾವು 2026ನೇ ಶುಕ್ರವಾರ ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಜಿಲ್ಲೆಯ ಮಾಜಿ ಮಂತ್ರಿಗಳು ಸಾರಾ ಮಹೇಶಣ್ಣವರು ಹಾಗೂ GD ದೇವೇಗೌಡ ಮಗವರಾದಂಥ ಹರೀಶ್ ಗೌಡರು ಹಾಗೂ ಪ್ರಿಯಾಪಟ್ಟಣ ಮಾಜಿ MLA ಅವರಾದ ಮಾದೇವಣ್ಣವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಅಶ್ವಿನಿ ಕುಮಾರ್ ಅವರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ನರಸಿಂಹಸ್ವಾಮಿ ಅವರು, ಆಗ ನಮ್ಮ ಮೈಸೂರು ಜಿಲ್ಲೆಯ ಮಾಜಿ ಮೇಯರ್ಗಳು, ಕಾರ್ಪೊರೇಟರ್ಗಳು ಹಾಗೂ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು, ಮಾಜಿ ಅಧ್ಯಕ್ಷರುಗಳು, ಹಾಲಿ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ, TP, ಜಿಲ್ಲಾ ಪಂಚಾಯತಿ, ಎಲ್ಲ ಗ್ರಾಮ ಪಂಚಾಯತಿಯವರೆಲ್ಲ ಮುಖಂಡರುಗಳು ಎಲ್ಲ ಸೇರಿ ನಾವು ಇವು ಸಂತೆಮಲ್ ಮೈದಾನದಲ್ಲಿ ಒಳ್ಳೆಯ ಅದ್ದೂರಿಯಾದ ಒಂದು ಸಮಾವೇಶ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ಈಗ ಶುಕ್ರವಾರಕ್ಕೆ 10-15 ಜನ ಸೇರಿಸ್ಬೇಕು ಅಂತ ನಾವು ನಿರೀಕ್ಷೆ ಇಟ್ಟಿದ್ವಿ. ಹಾಗೇ ಆಯ್ತದೆ. ಅದು ಸಕ್ಸಸ್ ಆದ ಸ್ವಲ್ಪ ದಿನದಲ್ಲಿ ಕುಮಾರಸ್ವಾಮಿ ಅವರು, ವಿಜೇಂದ್ರ ಅವರು NDA ಮೈತ್ರಿ ಮಾಡ್ಕೊಂಡು ಒಂದು ಕಮಿಟಿ ಮಾಡ್ತಾರೆ, ಬರ್ತಾರೆ. ಬಂದ ತಕ್ಷಣ ನಾವು ಇನ್ನೂ ಒಂದು ದೊಡ್ಡದಾಗಿ ಒಂದು 30,000-40,000 ಜನ ಸೇರಿಸಿ NDA ಮೈತ್ರಿ, BJP ನಾವೆಲ್ಲ ಸೇರಿ ದೊಡ್ಡದಾಗಿ ಒಂದು ಸಮಾವೇಶ ಮಾಡಿ ನಾವು ಮುಂದಿನ 20ನೇ ಚುನಾವಣೆಯಲ್ಲಿ ನಾವು ಕೃಷ್ಣ ನಾಯಕರನ್ನ ಗೆಲ್ಲಿಸ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಅವರು ತಾಲೂಕಿಗೆ ಬೇಕಾದಷ್ಟು ಅವರ ಸ್ವಂತ ಹಣದಿಂದ ಅಲ್ಲಿಂದ ತಂದು ಇಲ್ಲಿಗೆ ಮಾಡಿದ್ರೆ ಹೊರತು ಇಲ್ಲಿಂದ ತಗೋ ಅವಶ್ಯಕತೆ ಇಲ್ಲ. ಮುಂದೆ MLA ಆದರೂ ಅವ್ರಿಗಾದ್ರೆ ಇಲ್ಲಿಂದ ಮಾಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಅವನ್ನ ಗೆಲ್ಲಿಸ್ತೀವಿ. ನಾವು 15 ವರ್ಷದಿಂದ ಒಬ್ಬರಿಗೆ ಅಧಿಕಾರ ಕೊಟ್ಟಿದ್ದೀವಿ, ಒಂದೇ ಕುಟುಂಬಕ್ಕೆ. ಅದ ಬದಲಾವಣೆ ಮಾಡಬೇಕಂತ ನಮ್ಮ ತಾಲೂಕಿನ ಜನ ಅವರವರೇ ವಾಲಂಟಿಯರ್ ಮಾತಾಡ್ತಾ ಇದ್ದಾರೆ. ಅದರಿಂದ ಬದಲಾವಣೆ ಆಗೇ ಆಯ್ತದೆ. ಮುಂದಕ್ಕೆ NDA ಸರ್ಕಾರ ಬರ್ತದೆ, ಕೃಷ್ಣನಾಯಕರು ಆಯ್ತಾರೆ, ಅವ್ರ ಮಂತ್ರಿನೂ ಆವಾಗ ಅವಕಾಶ ಸಿಕ್ಕದೆ. ಅವರ ಜನಾಂಗದ ಒಂದು ಕಮ್ಯುನಿಟಿ ST ಇದರಿಂದ ನಮ್ಮ ಮೈಸೂರು ಜಿಲ್ಲೆಗೆ ಒಬ್ಬರೇ ಇರೋದ್ರಿಂದ ಹಾಗೆ ಐತೆ ಅಂತೇಳಿ ಇಷ್ಟು ನಮ್ಮ ಹೋರಾಟಕ್ಕೆ